ಹಾಯ್ ಎವ್ರಿವನ್, ನಾನು ನಿಮ್ಮ ಡಾಕ್ಟರ್ ಅನಿತಾ ಮನೋಜ್, ಆಬ್ಸ್ಟಿಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಸುಖಮ್ ಸ್ಪೆಷಾಲಿಟಿ ಕ್ಲಿನಿಕ್. ಇವತ್ತು ಪೇನ್ಲೆಸ್ ಡೆಲಿವರಿ ಬಗ್ಗೆ ಮಾತಾಡೋಣ. ನಾನು ಆಲ್ರೆಡಿ ಹೇಳ್ದಂಗೆ 70-80% ಆರ್ 60-70% ಸಿಸೇರಿಯನ್ ಡೆಲಿವರೀಸ್ ಆಗ್ತಿದೆ ಅಂದರೆ ಅದರಲ್ಲಿ ಆಲ್ಮೋಸ್ಟ್ 50% ಆಫ್ ದ ಕಾಸಸ್ ಇಸ್ ಮೆಟರ್ನಲ್ ರಿಕ್ವೆಸ್ಟ್. ಅಂದರೆ ತಾವು ಪೇರೆಂಟ್ಸೇ ನಮಗೆ ನಾರ್ಮಲ್ ಡೆಲಿವರಿ ಬೇಡ, ಡೈರೆಕ್ಟಾಗಿ ಸಿಸೇರಿಯನ್ ಮಾಡಿ ಅಂತ ಕೇಳೋರೇ ಜಾಸ್ತಿ ಇರ್ತಾರೆ. ಸೊ ಈ ಕೇಳೋದ್ರಲ್ಲಿ ಅರ್ಧ ಜನ ಪ್ರೆಗ್ನೆನ್ಸಿ ಅಂದರೆ ಒಂದು ಪೇಯ್ನ್ ಡ್ಯೂರಿಂಗ್ ಡೆಲಿವರಿ ಅಂತ ಹೇಳ್ತೀವಲ್ವ, ನೋವಿಗೆ ಭಯ ಬಿದ್ದು ನಾರ್ಮಲ್ ಡೆಲಿವರಿ ಬೇಡ, ಸಿಸೇರಿಯನ್ ಬೇಕು ಅಂತ ಕೇಳೋರು ಅರ್ಧ ಜನ ಆದರೆ, ಇನ್ನು ಅರ್ಧ ಜನ ನಾರ್ಮಲ್ ಡೆಲಿವರಿಗೆ ಮಗುಗೇನಾದರೂ ಆದರೆ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅನ್ನೋ ಭಯದಿಂದ ಸಿಸೇರಿಯನ್ ಕೇಳೋರು ಇರ್ತಾರೆ. ಸೊ ಈ ಪೇಯ್ನ್ ಅನ್ನೋದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂದರೆ, ಲೈಕ್ ಆಲ್ಮೋಸ್ಟು ಗರ್ಭಕೋಶದ ಬಾಯಿ 10 ಸೆಂಟಿಮೀಟರ್ ಓಪನ್ ಆಗಬೇಕಾಗುತ್ತೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ. ಅದರಲ್ಲಿ ಫಸ್ಟ್ 2 to 3 ಸೆಂಟಿಮೀಟರ್ಸ್ ಓಪನ್ ಆಗೋವರೆಗೂ ಬೇರೆ IV ಅನಾಲಿಸಿಕ್ಸ್ ಅಂದರೆ IV ಮುಖಾಂತರ ನರಗಳಲ್ಲಿ ಮೆಡಿಸಿನ್ಸ್ ಕೊಟ್ಟು ಪೇಯ್ನನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ನಂತರ ವಿ ಕ್ಯಾನ್ ಗೋ ಫಾರ್ ಎಪಿಡ್ಯೂರಲ್ ಅನಾಲ್ಜೀಸಿಯಾ, ಮುದುಗಲ್ಲೇ ಒಂದು ಇಂಜೆಕ್ಷನ್ ಮುಖಾಂತರ ನೋವನ್ನು ಕಡಿಮೆ ಮಾಡಿ ಆಲ್ಮೋಸ್ಟ್ 80-90% ಪೇಯ್ನ್ ಕಡಿಮೆ ಆಗುತ್ತೆ ಆ್ಯಂಡ್ ಪ್ರೋಗ್ರೆಸ್ಸು ಸ್ಮೂತಾಗಿ ಆಗುತ್ತೆ. ಸೊ ಇದ್ರ ಮುಖಾಂತರ ನೋವೇ ಇಲ್ದಂಗೆ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡ್ಬೋದು. ಸೊ ನಾರ್ಮಲ್ ಡೆಲಿವರಿ ಅಂದರೆ ನೋವಿನಿಂದ ಭಯ ಬಿದ್ದು ಬೇಡ ಅನ್ನೋರಿಗೆ ಇದೊಂದು ವರದಾನದ ಥರ. ಸೊ ಪೇನ್ಲೆಸ್ ಎಪಿಡ್ಯೂರಲ್ ಅನಾಲ್ಜೀಸಿಯಾ ಫಾರ್ ನಾರ್ಮಲ್ ಡೆಲಿವರಿ. ಥ್ಯಾಂಕ್ ಯು.